ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಂಕಷ್ಟ ಶುರುವಾಗಿದೆ. ಈಗಾಗಲೇ ಹತ್ಯೆ ಪ್ರಕರಣದಲ್ಲಿ 200ಕ್ಕೂ ಹೆಚ್ಚು ಸಾಕ್ಷ್ಯಗಳು ಪೊಲೀಸರ ಕೈ ಸೇರಿವೆ. ಅದರಲ್ಲಿ ಕೆಲವೊಂದಿಷ್ಟು ವಸ್ತುಗಳನ್ನು ಎಫ್ಎಸ್ಎಲ್ಗೆ ರವಾನಿಸಲಾಗಿದ್ದು, ರಿಪೋರ್ಟ್ಗಾಗಿ ಪೊಲೀಸರು ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಸಂಕಷ್ಟ. ಕೇಸ್ ಸಂಬಂಧ 66 ವಸ್ತುಗಳು ಎಫ್ಎಸ್ಎಲ್ಗೆ ರವಾನೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ತನಿಖೆ ಚುರುಕಾಗಿದೆ. ಕೇಸ್ನಲ್ಲಿ 180ಕ್ಕೂ ಹೆಚ್ಚು ಸಾಕ್ಷಿಗಳು ಹಾಗೂ ಇತರರ ಹೇಳಿಕೆಗಳನ್ನ ಪರಿಗಣಿಸಿರೋ ಪೊಲೀಸರು ಇದುವರೆಗೂ ಸರಿಸುಮಾರು 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಘಟನೆ ನಡೆದಾಗಿನಿಂದ ಇದುವರೆಗೂ ಇಂಚಿಂಚು ಸ್ಥಳಗಳನ್ನ ಮಹಜರು ನಡೆಸಿರೋ ಪೊಲೀಸರಿಗೆ ಅಲ್ಲೂ ಕೂಡ ಸಾಕಷ್ಟು ಸಾಕ್ಷಿ ಲಭ್ಯವಾಗಿದೆ. ಇದೀಗ ಅದರಲ್ಲಿ 66 ವಸ್ತುಗಳನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಈವರೆಗೂ 66 ವಸ್ತುಗಳನ್ನ ಎಫ್ಎಸ್ಎಲ್ಗೆ ಪೊಲೀಸರು ಕಳಿಸಿದ್ದಾರೆ. ರೇಣುಕಾಸ್ವಾಮಿ ಧರಿಸಿದ್ದ ಬಟ್ಟೆ, ಚಪ್ಪಲಿ, ರಕ್ತದ ಕಲೆ, ಕೂದಲು ಹಾಗೂ ಆರೋಪಿಗಳ ಹೇರ್ ಸ್ಯಾಂಪಲ್ಸ್ ನ ಎಫ್ಎಸ್ಎಲ್ಗೆ ಕಳಿಸಲಾಗಿದೆ. ಅದಷ್ಟೇ ಅಲ್ಲದೆ ಆರೋಪಿಗಳ ಬೆರಳಚ್ಚು, ದರ್ಶನ್ ಮತ್ತು ಪವಿತ್ರ ಮೊಬೈಲ್ ಕಳಿಸಲಾಗಿದೆ. ಇನ್ನೊಂದು ವಾರದಲ್ಲಿ ರಿಪೋರ್ಟ್ ಅಧಿಕಾರಿಗಳ ಕೈ ಸೇರಲಿದೆ. ಎಫ್ಎಸ್ಎಲ್ ವರದಿ ಆಧರಿಸಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧವಾಗಿಯೇ ಸಾಕ್ಷಿಗಳು ಸಿಕ್ಕಿರೋದು. ಒಂದ್ ವೇಳೆ ಎಫ್ಎಸ್ಎಲ್ ವರದಿ ಬಂದ ನಂತರ ಪೊಲೀಸರು ಚಾರ್ಜ್ ಶೀಟ್ ಹಾಕಿದ್ರೆ ಡಿ ಗ್ಯಾಂಗ್ ಮಾತ್ರ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ. ಇತ್ತ ಆರೋಪಿ ದರ್ಶನ್ ಮನೆ ಊಟದ ಬೇಡಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿ ಕೋರ್ಟ್ಗೆ ಜೈಲಾಧಿಕಾರಿಗಳು ಅಫಿಡವಿಟ್ ಸಲ್ಲಿಸೋಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನೀವು ಕೊಡ್ತಾ ಇರೋ ಊಟವನ್ನ ದರ್ಶನ್ ಸೇವಿಸ್ತಿದ್ದಾರಾ? ಊಟ ಸೇವಿಸಿ ಅವರಿಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಆಗಿದ್ಯಾ? ಇಲ್ಲಿಯವರೆಗೂ ನಟ ದರ್ಶನ್ಗೆ ಎಷ್ಟು ಬಾರಿ ಚಿಕಿತ್ಸೆ ನೀಡಲಾಗಿದೆ? ಅಲ್ಲದೆ ದರ್ಶನ್ಗೆ ಇವರಿಗೆ ಯಾವ ಚಿಕಿತ್ಸೆ ನೀಡಲಾಗಿದೆ? ದರ್ಶನ್ ಅವರಿಗೆ ಆರೋಗ್ಯ ಸಮಸ್ಯೆ ಆಗೋಕೆ ಕಾರಣ ಏನು ಅಂತ ಕೋರ್ಟ್ ಪ್ರಶ್ನೆ ಮಾಡಿದೆ. ದರ್ಶನ್ಗೆ ಮನೆ ಊಟ ಕೊಟ್ರೆ ಇತರೆ ಆರೋಪಿಗಳು ಕೇಳ್ತಾರೆ, ಎಲ್ಲ ಆರೋಪಿಗಳಿಗೂ ಮನೆ ಊಟ ನೀಡೋದಕ್ಕೆ ಸಾಧ್ಯನಾ ಅಂತ ಜೈಲಾಧಿಕಾರಿಗಳ ವಾದವಾಗಿದೆ. ಅತ್ತ ದರ್ಶನ್ಗೆ ಮನೆ ಊಟ ಸಿಕ್ತಿಲ್ಲ. ಮತ್ತೊಂದ್ ಕಡೆ ನೋಡಿದ್ರೆ ಎಫ್ಎಸ್ಎಲ್ ವರದಿ ಬಂದ್ರೆ ಪೊಲೀಸರು ಚಾರ್ಜ್ ಶೀಟ್ ಹಾಕೋಕೆ ತಯಾರಿ ಮಾಡ್ಕೊಂಡಿದ್ದು ದರ್ಶನ್ ಅಂಡ್ ಗ್ಯಾಂಗ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾಗಿದೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.